ಎಲ್ಲರಿಗೂ ನಮಸ್ಕಾರ. ಕೋವಿಡ್-19 ಹಿನ್ನೆಲೆಯಲ್ಲಿ ಆನ್ಲೈನ್ ಮುಖಾಂತರ ಪಠ್ಯಕ್ರಮವನ್ನು ಮುಗಿಸಿಕೊಡುವಂಥ ಜವಾಬ್ದಾರಿ ಪ್ರತಿಯೊಬ್ಬ ಅಧ್ಯಾಪಕರದು ಮತ್ತು ಮೇಲಾಧಿಕಾರಿಗಳ ಆದೇಶ. ಹಾಗಾಗಿ BA ಪ್ರಥಮ ಸೆಮಿಸ್ಟರ್ನ ಐಚ್ಛಿಕ ಕನ್ನಡದ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ 11ನೇ ಶತಮಾನದಲ್ಲಿ ಬರ್ತಕ್ಕಂತಹ ಜನನ ಸಾಹಿತ್ಯಿಕ ಪರಿಚಯ ಮತ್ತು ಜೀವನ ಪರಿಚಯವನ್ನು ಮಾಡಿಕೊಡುವಂತಹ ಗುರುತರವಾದ ಜವಾಬ್ದಾರಿ ನನ್ನದಾಗಿದೆ. ಪ್ರಾಚೀನ ಕನ್ನಡ ಸಾಹಿತ್ಯ ಮತ್ತು ಕಾವ್ಯದಲ್ಲಿ ಜನನ ಕೃತಿಗಳು ಮತ್ತು ಅವನ ಕೃತಿಗಳ ವಸ್ತು ಭಾಷೆ ಶೈಲಿ ತಂತ್ರ ಮತ್ತು ಅವನ ಕೌಟುಂಬಿಕ ಜೀವನವನ್ನು ನೋಡ್ಕೊಂಡು ಹೋಗಬೇಕಾಗಿದೆ. ಪ್ರಥಮವಾಗಿ ಜನನ ಕೌಟುಂಬಿಕ ಪರಿಚಯ. ಕವಿ ಜನ್ನ, ಅವನ ಕಾವ್ಯನಾಮ ಕವಿಚಕ್ರವರ್ತಿ ಎಂದು. ಕಾಲ 13ನೇ ಶತಮಾನ. ಗುರು 2ನೇ ನಾಗವರ್ಮ. ತಂದೆ ಶಂಕರ, ತಾಯಿ ಗಂಗಾದೇವಿ. ಇನ್ನು ಸಂಬಂಧದಲ್ಲಿ ಹೇಳೋದಾದರೆ ಕೇಶಿರಾಜನ ಸೋದರಳಿಯ ಜನ್ನನಿಗೆ ಆಶ್ರಯವನ್ನು ಕೊಟ್ಟಿರ್ತಕ್ಕಂಥವನು ಹೊಯ್ಸಳ ಚಕ್ರವರ್ತಿ ವೀರಬಲ್ಲಾಳ. ಮತ್ತು ಇವನ ವೃತ್ತಿ ಬಂದು ರಾಜಾಶ್ರಯದಲ್ಲಿ ಕಟಕೋಪಾಧ್ಯಾಯ, ಅಂದರೆ ಇವತ್ತಿನ ಸಂದರ್ಭದ ಕ್ಲರ್ಕ್ ಅಂತೇನು ಹೇಳ್ತೀವಿ. ಹೀಗೆ ಇಂಥ ಜನನ ಕೃತಿಗಳು ಎರಡು. ವಿಶೇಷ ಏನಂತಂದರೆ ಎಲ್ಲರೂ ಲೌಕಿಕ ಕೃತಿ ಮತ್ತು ಲೌಕಿಕ ಕೃತಿಗಳನ್ನು ಬರೆದ್ರೆ ಜನ್ನ ಮಾತ್ರ ಅಲ್ಲಿ 2 ಅಲೌಕಿಕ ಕೃತಿಗಳನ್ನು ಕೊಡೋದ್ರಲ್ಲಿ ಸ್ವಲ್ಪ ವಿಶಿಷ್ಟ ವಿಭಿನ್ನವಾಗಿ ನಿಲ್ತಾನೆ. ಅವನ 2 ಧಾರ್ಮಿಕ ಕಾವ್ಯಗಳು ಯಾವುವು ಅಂತಂದರೆ ಯಶೋಧರ ಚರಿತೆ ಮತ್ತು ಅನಂತನಾಥ ಪುರಾಣ. ವಿಶೇಷ 2 ಆಗಮಿಕ ಕಾವ್ಯಗಳು. ಇನ್ನು ಜನನ ಬಿರುದುಗಳು ಯಾವುವು ಅಂತಂದರೆ ಉಭಯ ಕವಿ, ಕವಿಚಕ್ರವರ್ತಿ, ಚತುರ್ವಿಧ ಪಂಡಿತ. ಇವು ಜನನ ಬಿರುದಾವಳಿಗಳು. ರಾಜಾಶ್ರಯದಲ್ಲಿರ್ತಕ್ಕಂಥ ಜನನಿಗೆ ರಾಜ ಮೆಚ್ಚಿಕೊಟ್ಟಿರ್ತಕ್ಕಂಥ ಬಿರುದುಗಳಿವು. ಅವನ ಧಾರ್ಮಿಕ ಸೇವೆ ಏನು ಅಂದರೆ ಗಂಡರಾದಿತ್ಯ ಪೊಳಲಲ್ಲಿ ಅನಂತನಾಥ ಬಸದಿಯನ್ನು ದ್ವಾರ ಸಮುದ್ರದಲ್ಲಿ ಪಾರ್ಶ್ವಜನೇಶ್ವರ ಬಸದಿಯನ್ನು ಕಟ್ಟಿಸಿದ ಅಂಥೇಳಿ ನಮಗೆ ಇತಿಹಾಸಗಳು ಹೇಳ್ತಿವೆ. ಜನನ ಆಶ್ರಯದಾತ ಬಲ್ಲಾಳ ಆಸ್ಥಾನದಲ್ಲಿ ಇವನು ನಿಂತರೆ ಸೇನಾಪತಿ, ಕುಳ್ಳೆರೆ ಮಂತ್ರಿಯಾಗಿದ್ದೇನೆಂದು ಅವನೇ ಹೇಳಿಕೊಂಡಿದ್ದಾನೆ ಕಾವ್ಯದ ಪ್ರಾರಂಭದಲ್ಲಿ. ಇನ್ನು ಜನ್ನ ಬರೆದಿರುವ 2 ಪುರಾಣ ಕಾವ್ಯಗಳು ಅನುಭವ ಮುಖುರ ಮತ್ತು ಅನ್ನುವಂತಹ ಒಂದು ಕೃತಿ, ಅದು ಉಪಲಬ್ಧವಿಲ್ಲ. ಇನ್ನೊಂದು ಯಶೋಧರ ಚರಿತೆ ಮತ್ತು ಅನಂತನಾಥ ಪುರಾಣ. ಇವೆರಡು ಜೈನ ಧರ್ಮ ಗ್ರಂಥಗಳಾಗಿವೆ ಅಂತಕ್ಕಂಥದ್ದು. ಅನಂತನಾಥ ಪುರಾಣ ಕಾವ್ಯದ ಇಡೀ ಕಥಾವಸ್ತು, ಭಾಷೆ, ಶೈಲಿ, ತಂತ್ರ ಒಂದಿಷ್ಟು ವಿಚಾರಗಳನ್ನು ನೋಡೋದಾದರೆ ಅನಂತನಾಥ ಪುರಾಣ ಕಾವ್ಯ 14ನೇ ತೀರ್ಥಂಕರ ಅನಂತನಾಥನ ಕಥೆಯನ್ನು ಒಳಗೊಂಡಿದೆ. ಸುಮಾರು 1400 ಪದ್ಯಗಳಿಂದ ಕೂಡಿದಂತಹ ಒಂದು ಕಾವ್ಯ. ಆಮೇಲೆ 14 ಆಶ್ವಾಸಗಳಿಂದ ಕೂಡಿದಂತಹ ಚಂಪೂ ಕಾವ್ಯ. 200 ಪದ್ಯಗಳು, 4 ಅವತಾರಗಳುಳ್ಳ ಸಣ್ಣ ಗಾತ್ರದ ದೊಡ್ಡ ಕಾವ್ಯ. ಪ್ರತಿ ಅವತಾರದ ಕೊನೆಯ ಕೆಲವು ವೃತ್ತಗಳನ್ನು ಬಿಟ್ಟರೆ ಉಳಿದೆಲ್ಲವುಗಳು ಕಂದ ಪದ್ಯದಲ್ಲಿದೆ ಅಂತಕ್ಕಂಥದ್ದು ಈ ಕೃತಿಯ ಇನ್ನೊಂದು ವೈಶಿಷ್ಟ್ಯ. ಹೀಗೆ ಕಂದ ಪದ್ಯಗಳನ್ನುಳ್ಳಂತಹ ಕಾವ್ಯ ಗ್ರಂಥ ಇದು. ಕನ್ನಡದಲ್ಲಿ ಇದೇ ಮೊದಲು ಅಂತಲೂ ಕೂಡ ಹೇಳ್ಬೋದು. ಈ ಕಾವ್ಯದಲ್ಲಿ ಬರುವ ಸುನಂದೆ, ವಸುಸೇನ, ಚಂಡಶಾಂತರ ಪಾತ್ರಗಳು ಮನುಷ್ಯ ಬದುಕಿನಲ್ಲಿರುವಂಥ ಒಳಿತು ಕೆಡುಕುಗಳ ಸಂಕೇತಿಕಗಳಾಗಿವೆ. ಅನಂತನಾಥ ಪುರಾಣದ ಕೊನೆಯ ಭಾಗದಲ್ಲಿ ಬರುವ ಚಂಡಶಾಸನ ಕತೆ ಚಲುವಿನ ಕೊಳ್ಳ ಅಂತ ಇದನ್ನು ಕರೀತಾರೆ. ಕಾಮವಿಕಾರದ ತುರ್ಯಾವಸ್ಥೆಯ ಅಂತೇನು ಹೇಳ್ತೀವಿ ಅಥವಾ 6-7 ಅವಸ್ಥೆ ಏನಂತ ಹೇಳ್ತೀವಿ, ಅದು ಈ ಅನಂತನಾಥ ಪುರಾಣದಲ್ಲಿ ಬರುತ್ತೆ. ಅನಂತನಾಥ ಪುರಾಣದಲ್ಲಿ ಸುನಂದೆಯ ಪಾತ್ರವಿದೆ. ಚಂಡಶಾಸನ ವಸುಸೇನನ ಮಿತ್ರ. ಹೀಗಾಗಿ ವಸುಸೇನ ಮತ್ತು ಚಂಡಶಾಸನ ಆತ್ಮೀಯ ಸ್ನೇಹಿತರು. ಚಂಡಶಾಸನ ಮಿತ್ರನ ಹೆಂಡತಿಯನ್ನು ಮೋಹಿಸಿ ಧರ್ಮದ ಮೇರೆಯನ್ನು ಮೀರುತ್ತಾನೆ. ಧರ್ಮ ಜಿಜ್ಞಾಸೆಯನ್ನು ಪ್ರಕಟಿಸುವಂತಹ ಮೌಲ್ಯಗಳು ಈ ಕೃತಿನಲ್ಲಿ ಬರ್ತವೆ. ಇನ್ನು ಯಶೋಧರ ಚರಿತೆ, ಇದಕ್ಕೆ ಆಕರ ಯಾವುದು ಅಂದರೆ ಸಂಸ್ಕೃತದಲ್ಲಿರುವ ವಾದಿರಾಜನ ಯಶೋಧರ ಚರಿತೆಯ ಆಧಾರ. ಯಶೋಧರ ಚರಿತೆ ಜೈನ ಧರ್ಮೀಯರ ಜೀವದಯಾಷ್ಟಮಿ ಎಂದು ಉಪವಾಸ ವೃತವನ್ನು ಆಚರಿಸಿದಂತಹ ಕೃತಿ ಇದು. ಮಾರನೇ ದಿನ ಪಾರಣೆಯನ್ನು ಮಾಡುವ ಮುನ್ನ ಕೇಳತಕ್ಕ ಪ್ರಿಯವಾದ ಕಥಾಸಾರ. ಇದು ಸುಮಾರು 300 ಕಂದು ಪದ್ಯಗಳನ್ನು ಒಳಗೊಂಡಂಥ 4 ಆಶ್ವಾಸಗಳಿಂದ ಕೂಡಿದ ಕತೆ.
ಅಭಯರುಚಿ ಮತ್ತು ಅಭಯಮತಿ ರಾಜಕುಮಾರರು ಹಿಂಸಾರಮತಿಯಾಗಿದ್ದು ಮಾರಿದತ್ತನಿಗೆ ಧರ್ಮೋಪದೇಶ ಮಾಡಿ ಅವರನ್ನು ಸ್ವರ್ಗಕ್ಕೆ ತಂದುದು ಈ ಕಥೆಯ ತಿರುಳು. ಸಂಸ್ಕೃತ ಮತ್ತು ಪ್ರಾಕೃತಗಳಲ್ಲಿ ಈ ಕಥೆಯು ಬಂದಿದೆ. ಯಶೋಧರ ರಾಜನ ಪ್ರೀತಿಯ ಹೆಂಡತಿ ಅಮೃತಮತಿ ಒಂದು ದಿನ ರಾತ್ರಿ ಪತಿಯೊಡನೆ ಮಲಗಿರುವಾಗ ಅರಮನೆಯ ಮಾವುತನ ಹಾಡು ಕೇಳಿ ಮನಸೋತಳು. ಅವರು ಕುರುಪಿ ಎಂದು ಆಮೇಲೆ ತಿಳಿದರೂ ಅವನಿಗೆ ತನ್ನನ್ನು ಅರ್ಪಿಸುತ್ತಾಳೆ. ಇದೇ ಕಥೆಯ ವಿಷಬೀಜ. ಇದು ಹೆಮ್ಮರವಾಗಿ ಬೆಳೆದು ಸಂಕಲ್ಪ ಹಿಂಸೆಯ ಫಲವಾಗಿ ಯಶೋಧರ ಮತ್ತು ಅವಳ ತಾಯಿ ಚಂದ್ರಮತಿ ಇಬ್ಬರು ಅನೇಕ ಜನ್ಮಗಳಲ್ಲಿ ಹೀನಾಯ ಜನ್ಮಗಳಲ್ಲಿ ಪಶುಪಕ್ಷಿಗಳಾಗಿ ಕೊನೆಯ ಜನ್ಮದಲ್ಲಿ ಅಹಿಂಸೆಯ ವೃತ ತೊಟ್ಟು ಹುಟ್ಟಿ ಬರುತ್ತಾರೆ. ಯಶೋಧರನ ಮಗನಾದ ಯಶೋಮತಿ ಹೊಟ್ಟೆಯಲ್ಲಿ ಅಭಯರುಚಿ ಮತ್ತು ಅಭಯಮತಿ ಅಣ್ಣ ತಂಗಿಯರಾಗಿ ಇವರು ಜನ್ಮವನ್ನು ತಾಳಿ ಚಿಕ್ಕಂದಿನಲ್ಲಿಯೇ ಜೈನ ದೀಕ್ಷೆಯನ್ನು ತೆಗೆದುಕೊಳ್ಳುತ್ತಾರೆ. ಅತ್ತ ಅಮೃತಮತಿ ತನ್ನ ದುಷ್ಕರ್ಮಗಳಿಗಾಗಿ ನರಕವನ್ನು ಸೇರುತ್ತಾಳೆ. ಹಿಂಸೆಯ ಕೆಟ್ಟ ಫಲ, ಅಹಿಂಸೆಯ ಸತ್ವ ಫಲ ಇದನ್ನು ಎತ್ತಿ ತೋರಿಸುತ್ತದೆ. ಜೀವನದ ಸತ್ಯವನ್ನು ತಿಳಿಸಿಕೊಡುವ ಧಾರ್ಮಿಕ ಕಥೆ ಇದು. ಮೂಲವನ್ನು ಉತ್ಕಟವಾಗಿ ರಸಚಿತ್ರಿತವಾಗಿ ತೋರಿಸಬೇಕು. ಉನ್ನತವಾದ ಸೌಂದರ್ಯ ಪ್ರಜ್ಞೆ, ಸೂಕ್ಷ್ಮವಾದ ಔಚಿತ್ಯ ದೃಷ್ಟಿ ಜನನಲ್ಲಿ ಎದ್ದು ಕಾಣುತ್ತದೆ. ಹೀಗಾಗಿ ಇವು ಇಲ್ಲದಿದ್ದರೆ ಇದು ನೀತಿಬೋಧಕವಾದ ಸಾಧಾರಣ ಕಥೆಯುಳ್ಳ ಪ್ರಚಾರಕ ಕಥೆಯಾಗುತ್ತಿತ್ತು. ಜನನ ಯಶೋಧರ ಚರಿತೆಯಲ್ಲಿ ಅಮೃತಮತಿ ಅಷ್ಟಾವಂಕನಿಗೆ ಯಾವ ರೀತಿಯಾಗಿ ಮಾರು ಹೋದ್ಲು ಅನ್ನುವಂಥದ್ದು ಒಂದಿಷ್ಟು ವಿಷಯಗಳನ್ನು ಇಲ್ಲಿ ತಿಳ್ಕೋಬೇಕು. ಮನಸಿಜನೆ ಮಾಯೆ ವಿಧಿ ವಿಳಸನದ ನರಂಬಡೆಯೇ ಕೊಂದು ಕೂಗದೆ ನರನಂ. ಮನ್ಮಥನ ಮಾಯೆಗೆ ದುರ್ವಿಧಿಯ ನೆರವು ಸಿಕ್ಕಾಗ ಅದು ಮನುಷ್ಯನನ್ನು ಕೊಂದು ಹಾಕುತ್ತದೆ. ಹೀಗೆ ಜನ್ಮ ಕಾಮದ ಕೇಡನ್ನು ಕಣ್ಣಿಗೆ ಕಟ್ಟುವಂತೆ ಜನ ಚಿತ್ರಿಸಿದ್ದಾನೆ. ಪತಿ ಯಶೋಧರನ ಶಯ್ಯಾತಳದಲ್ಲಿ ಮಲಗಿದ್ದ. ಅಮೃತಮತಿ ಕೇವಲ ಸಂಗೀತವನ್ನು ಕೇಳಿಯೇ ತಾನು ಅನ್ಯಪುರುಷನಿಗೆ ಪಾಯಸದಾನ ಕೊಡುತ್ತಾಳೆ. ಅಷ್ಟಾವಂಕನಂತಹ ಭಯಂಕರ ಕುರುಪಿಯ ವರ್ಣನೆಯನ್ನು ಕೇಳಿಯೇ ಅವಳ ಮನಸ್ಸು ಅವನಿಂದ ದೂರ ಸರಿಯಬೇಕಾಗಿತ್ತು. ಅದಕ್ಕೆ ಬದಲಾಗಿ ಅವಳು ಹೇಳುವ ರೀತಿ ಹೀಗೆ: ಪೊಲ್ಲಮೆಯ ಲೇಸು ನಲ್ಲರ ಮೈಯೋಳ್ ವಿತರ್ಕ ಹೂಡುತ್ತಾಳೆ. ಮನ್ಮಥನಂಥ ಗಂಡನಿರುವಾಗಲೂ ಆ ಹೊಲಸು ದುರ್ನಾಥದ ಬದಗನಲ್ಲಿ ಅನುರಕ್ತಳಾಗಿ ಪ್ರಪಾತಕ್ಕಿಳಿಯುತ್ತಾಳೆ. ಹೀಗೆ ಒಂದೆರಡು ಗುಣಾತಿಶಯಗಳು ಜನನ ಯಶೋಧರ ಚರಿತೆ ಕೃತಿಯಲ್ಲಿ ಪರಿಶೀಲಿಸಿ. ಯಶೋಧರ ಮತ್ತು ಅಮೃತಮತಿ ಇಬ್ಬರೂ ರೂಪದಲ್ಲಿ ಮಿಗಿಲು, ಅನ್ಯೋನ್ಯ ಪ್ರೇಮದಲ್ಲಿ ಮಿಗಿಲಾದವರು. ಆದರೂ ಮಾವುತನ ಹಾಡಿಗೆ ಮರುಳಾಗಿ ಬೆಳಗಾಗುವವರೆಗೆ ಅವನನ್ನು ನೋಡುವ ಕೂಡುವ ಚಿಂತೆಯಾಯಿತು. ಗೆಳತಿಯನ್ನು ಕಳಿಸಿದಳು. ಅವರ ರೂಪ ಕಂಡು ಅಸೂಯೆಪಟ್ಟು ತಿರುಗಿ ಬಂದು ಹೇಳಿದಳು: ಅಮೃತಮತಿ, ನೀನೆತ್ತ ಆ ರೂಪ ಅಧಮನೆತ್ತ, ಸುಟ್ಟ ವಿಧಿಗೆ ಕಣ್ಣಿಲ್ಲ ಎನ್ನುತ್ತಾ ಬಂದು ಒಂದೇ ಸಮನೆ ದಾರಿ ಕಾಯುವ ಗೆಳತಿಯರಿಗೆ ಹೇಳಿದಳು: ಕೋಮಲಾಂಗಿ, ಹೇ ಅರಸಿ, ಹುಡುಕಿ ಒಲಿದೆಯೋ ಭೂಮಿಯ ಮೇಲೆ ಅವನಂಥವರಿಲ್ಲ ಹೇಳು, ನನ್ನ ಪ್ರಿಯಕರನು ಅಷ್ಟು ಚೆಲುವನೆ. ಅಮೃತಮತಿ ಆತುರಪಟ್ಟಳು. ದೂತಿ ತಡ ಮಾಡಿ ನೀನು ನನ್ನನ್ನು ಕೊಂದಿ. ಅದಕ್ಕೆ ಗೆಳತಿ ಆ ಮಾಹುತನ ಅತ್ಯಂತ ಕುರೂಪವನ್ನು ಬಿಡಿ ಬಿಡಿಯಾಗಿ ಬಣ್ಣಿಸಿದಳು. ಅದನ್ನು ಕೇಳಿ ಹೇಸುವ ಬದಲು ಕೊರಳಲ್ಲಿ ಗದ್ಗದ, ಕಣ್ಣಲ್ಲಿ ನೀರು, ಎದೆಯಲ್ಲಿ ಮಿಡುಕವನ್ನು ತಂದುಕೊಳ್ಳುತ್ತಾಳೆ. ಹೀಗೆ ಅದನ್ನು ಕೇಳಿಯೇ ಹೇಸುವ ಬದಲು ಕೊರಳಲ್ಲಿ ಗದ್ಗದ, ಕಣ್ಣಲ್ಲಿ ನೀರು ಮಿಡುಕುವಲ್ಲಿ ಬೇಡನ ಬಾಣ ಬಿಟ್ಟನಿಂದ ಕಾಡು ಜಿಂಕೆ ಹಾಗೆ ಅಮೃತಮತಿಯು ಆಗುತ್ತಾಳೆ. ಮರುಳೆ ಗೆಳತಿಯರಿಗೆ ಅವಳು ಹೇಳುವಂತಹ ಉತ್ತರ ಹೀಗೆ: ಕಸ್ತೂರಿ ಕರಿಯಾದರೇನು, ಚಂದನ ಮುರಿಗೆಯಾದರೇನು, ಕಾಮನ ಬಿಲ್ಲು ಡೊಂಕಾದರೇನು, ಅದನ್ನು ಹೀಯಾಳಿಸುವರೇ. ನಲ್ಲರ ಮೈಯಲ್ಲಿ ಪೊಲ್ಲಮೆಯ ಲೇಸು, ಕುರುಪವೇ ಲೇಸು, ಒಲವಿದ್ದರಾಯಿತು ಎಂದು ರೂಪಿಗೆ ಕೋಟಲೆಯಾತಕ್ಕೆ ಕಾರ್ಯವಾದರೆ ಕಾರಣದಿಂದ ಫಲವೇನು. ಇಂದು ನನಗೆ ಆತನೇ ಕುಲದೈವ, ಆತನೇ ಕಾಮ, ಆತನೇ ಇಂದ್ರ, ಆತನೇ ಚಂದ್ರ ಎಂದು ತನ್ನ ಗೆಳತಿಯರ ಎದುರುಗಡೆ
ಅಷ್ಟಾಂಗನ ರೂಪವನ್ನು ಅವಳು ಹೇಳಿಕೊಳ್ಳುತ್ತಾಳೆ. ಇಲ್ಲಿ ಅಮೃತಮತಿಯ ಮೋಹ ಎಷ್ಟು ಗಾಢವಾಗಿತ್ತೆಂಬುದನ್ನು ಜನನು ಸೂಚಿಸಿದ್ದಾನೆ. ತಾನೊಲಿದವನ ರೂಪ ಹೇಗೇ ಇರಲಿ ಎಂಬ ಭಾವ ಕುರುಡು ಮೋಹ ಸಿದ್ಧಾಂತಕ್ಕೆ ಒಳಗಾಗಿದ್ದಾಳೆ. ಹಿಂಸೆಯ ಫಲವಾಗಿ ಅಮೃತಮತಿ ನರಕಕ್ಕೆ ಹೋಗುತ್ತಾಳೆ. ಪತಿ ವೈರಾಗ್ಯಪರನಾಗುತ್ತಾನೆ. ಅಷ್ಟಾಂಗ ಹೀನಾಯ ಜನ್ಮ ತಾಳುತ್ತಾನೆ. ಅಹಿಂಸಾ ಪರಮೋ ಧರ್ಮ ತತ್ವವನ್ನಿದು ಸಾರುತ್ತದೆ. ಇದಿಷ್ಟು ಜನನ ಅನಂತನಾಥ ಪುರಾಣದ ಮತ್ತು ಯಶೋಧರ ಚರಿತೆಯ ಕಥಾಸಾರ. ಅನಂತನಾಥ ಪುರಾಣದಲ್ಲಿ ಇರ್ತಕ್ಕಂತಹ ಇಷ್ಟು ವಿಷಯದ ಮುಖ್ಯ ಅಂಶಗಳನ್ನು ತಿಳಿದುಕೊಂಡ್ರಿ. ಮತ್ತು ಯಶೋಧರ ಚರಿತೆಯ ಕಥೆಯ ವಿಷಯವನ್ನು ಕೂಡ ತಿಳಿದುಕೊಂಡ ಮೇಲೆ ಒಂದಿಷ್ಟು ಬಹು ಆಯ್ಕೆಯ ಪ್ರಶ್ನೆಗಳನ್ನು ಇಲ್ಲಿ ನೋಡುವುದು ಒಳ್ಳೆಯದು. ಹೆಚ್ಚು ಕಂದು ಪದ್ಯ ಬಳಸಿದ ಕೃತಿ ಯಾವುದು ಅಂತ ಕೇಳಿದ್ದೇವೆ. ಶಾಂತಿನಾಥ ಪುರಾಣ, ಅನಂತನಾಥ ಪುರಾಣ, ಪದ್ಮಪುರಾಣ, ನೇಮಿನಾಥ ಪುರಾಣ. ಅದರಲ್ಲಿ ಅನಂತನಾಥ ಪುರಾಣ ಸರಿಯಾದ ಉತ್ತರ. ಯಶೋಧರ ಯಾರ ಮಗ ಅಂತ ಕೇಳಿದ್ದೇವೆ. ಚಾರುಮತಿ, ಯಶೋಮತಿ, ಗುಣಮತಿ, ರೂಪಮತಿ, ಯಶೋಮತಿ ಅಂತ ಸರಿಯಾದ ಉತ್ತರವನ್ನು ನೋಡ್ಕೋಬೇಕು. ಯಶೋಮತಿಯ ಹೆಂಡತಿಯ ಹೆಸರೇನು ಅಂತ ಕೇಳಿದ್ದೇವೆ. ವಿಮಾ, ಕುಸುಮ, ಸುಮಾ, ತ್ರಿಶಲಾದೇವಿ. ಕುಸುಮ ಅಂತ ಹೇಳಿ ನೀವು ಸರಿಯಾದ ಉತ್ತರವನ್ನು ಗುರುತಿಸ್ಕೋಬೋದು. ಜನನ ಆಶ್ರಯದಾತ ಯಾರು ಅಂತ ಕೇಳಿದ್ದೇವೆ. ವಿಕ್ರಮಾದಿತ್ಯ, ವೀರಬಲ್ಲಾಳ, ಜಯಸಿಂಹ ಬಲ್ಲಾಳ, ನರಸಿಂಹ ಬಲ್ಲಾಳ. ವೀರಬಲ್ಲಾಳ ಸರಿಯಾದ ಉತ್ತರ. ಅನಂತನಾಥ ಬಸದಿ ಕಟ್ಟಿಸಿದವರು ಯಾರು ಅಂತ ಕೇಳಿದ್ದೇವೆ. ರನ್ನ, ಪೊನ್ನ, ಜನ್ನ, ನಾಗವರ್ಮ. ಸರಿಯಾದ ಉತ್ತರ ಜನ್ನ. 14ನೇ ತೀರ್ಥಂಕರರು ಯಾರು ಎಂದು ಪ್ರಶ್ನೆಯನ್ನು ಹಾಕಿದ್ದೇವೆ. ಅನಂತನಾಥ ಪುರಾಣ, ಪಾರ್ಶ್ವನಾಥ ಪುರಾಣ, ಜಗನ್ನಾಥ, ರಾಮನಾಥ. ಸರಿಯಾದ ಉತ್ತರ ಅನಂತನಾಥ ಪುರಾಣ. ಅನಂತನಾಥ ಪುರಾಣ ಎಷ್ಟು ಆಶ್ವಾಸಗಳಿಂದ ಕೂಡಿದೆ ಅಂತ ಕೇಳಿದ್ದೇವೆ. 12, 14, 13, 15, 14 ಆಶ್ವಾಸಗಳನ್ನು ಒಳಗೊಂಡಿದೆ. ಸರಿಯಾದ ಉತ್ತರ. ಹೀಗೆ ಜನ್ನ 2 ಕೃತಿಗಳಲ್ಲಿ ಮುಖ್ಯವಾಗಿರುವಂಥ ವಿಷಯವೇನೆಂದರೆ, ಹೆಣ್ಣು ತಪ್ಪಿ ನಡೆಯೇ ಕ್ಷುದ್ರ ಹುಳು ಎಂದು ಬಿಡುವುದೇ ಗೆಲುವು. ಅದೇ ಕೊಂದರೆ ಹುಳು ಹುಟ್ಟುವ ನರಕದಲ್ಲಿ ಚದುರನ ಬೀಳುವುದಿಲ್ಲ. ಹೀಗೆ ನೆನೆದು ಅರಸನು ಹಿಂದಿರುಗಿ ಮಲಗಲು ತಾನು ಬಂದು ಅರಸಿ ತನ್ನ ದೇವನು ಗೊತ್ತಿರದೆ ಪತಿ ಮಲಗಿರುವನೆಂದು ತಿಳಿದು ಹತ್ತಿರ ಬಂದು ಮಲಗಿದಳು. ಯಶೋಧರನ ಚರಿತೆಯಲ್ಲಿ ಅಮೃತಮತಿಯ ಪಾತ್ರ ಕೇಂದ್ರ ಪಾತ್ರವಾಗಿದ್ದಾಳೆ. ದಿನಗಳಂತೆ ಆ ವಿಕಟಾಂಗನಲ್ಲಿ ದೇವಿಗೆ ರುಚಿಯಾಗಲಿ, ಬೇವನ್ನು ಮೆಚ್ಚಿದ ಕಾಗೆ ಹಾಗೆ ಮಾವು ಬೇಡವಾಗುವಂತೆ ಪತಿ ಬೇಡವಾದನು. ಇತ್ತ ಯಶೋಧರನಿಗೆ ಮುಗಿಲು ನೀಲಿ ಕಮಲದಲ್ಲಿ ಸಿಕ್ಕ ಭ್ರಮರ ಹೊರ ಮಡುವಂತೆ ಅರಸನ ತೋಳು ಶರೆಯಿಂದ ಜಾರಿ ಅರಸಿ ಜಾರ್ನಲ್ಲಿಗೆ ಹೋದಳು. ನೀ ಬಿಟ್ಟರೆ ನಾ ಸಾಯುವೆನೆಂದು, ನನಗೆ ಉಳಿದ ಗಂಡಸರು ಸೋದರರಿಗೆ ಸಮಾನವೆಂದು ಹೇಳಿ ಅಮೃತಮತಿ ಅಷ್ಟಾವಂಕನಲ್ಲಿ ನಂಬಿಕೆ ಹುಟ್ಟಿಸಿದಳು. ಇದೇ ಕಥೆಯ ವಿಷಬೀಜ. ಇದನ್ನೆಲ್ಲ ನೋಡುತ್ತಾ ನಿಂತ ಅರಸನ ಕತ್ತಿ ಮಂದವಾಯಿತು. ಇದು ಯಶೋಧರ ಚರಿತೆ ಕಥೆಯ ಸಾರ. ಇಷ್ಟು BA 5ನೇ ಸೆಮೆಸ್ಟರಿನ ಐಚ್ಛಿಕ ಕನ್ನಡ ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಪತ್ರಿಕೆ 1ರ ಚಾತುರ್ಮಾಸ್ಯ BA ಪ್ರಥಮ ಸೆಮಿಸ್ಟರ್ ಅಲ್ಲಿ ಬರುವಂತಹ ವಿಷಯ. ಇಲ್ಲ ತಪ್ಪು ಮಾಡಿದ್ದಾನೆ ಬಿಡಪ್ಪ. ಕಮಾರ್ ಸರ್, ನಾಗರಾಜ್.